ಹಾಯ್ ಹಲೋ ನಮಸ್ಕಾರಗಳು ಸ್ನೇಹಿತರೆ. ಈ ಕಡೆಯಿಂದ ಸಿಹಿನ ಮನೆಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ರಾಮ ಮತ್ತು ಸೀತೆ ಇಬ್ಬರೂ ಕೂಡ ಅಲ್ಲಿರುವಂಥ ಹಾಸ್ಟೆಲ್ಗೆ ಬಂದಿರ್ತಾರೆ. ಇನ್ನೊಂದು ಕಡೆಯಿಂದ ಭಾರ್ಗವಿಗೆ ಈ ಆಸ್ತಿ ಸೀತಾಳ ಹೆಸರಿಗೆ ರಿಜಿಸ್ಟ್ರೇಷನ್ ಆಗಿಲ್ಲ, ಅದೊಂದು ಕೈ ತಪ್ಪಿ ಹೋಯಿತು ಅಂತ ಹೇಳಿ ತುಂಬಾ ಬೇಜಾರಾಗಿರುತ್ತೆ. ಬನ್ನಿ ಏನೇನೆಲ್ಲ ನಡೀತಾ ಇದೆ ಅಂತ ಹೇಳಿ ಈ ಚಿಕ್ಕದೊಂದು ಪ್ರೋಮೋದಲ್ಲಿ ನಾವೀಗ ನೋಡೋಣ. ಇದೇ ಸಂಚಿಕೆಯನ್ನು ನೀವು ನಮ್ಮ ಚಾನಲಲ್ಲಿ ಪೂರ್ತಿಯಾಗಿ ನೋಡಲು ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಸಂಚಿಕೆಯನ್ನು ಶುರು ಮಾಡೋಣ. ಸ್ನೇಹಿತರೆ, ಸಂಚಿಕೆ ಆರಂಭದಲ್ಲಿ ಈ ಕಡೆಯಿಂದ ಸಿಹಿನ ನೋಡಬೇಕು ಅಂತ ಹೇಳಿ ರಾಮ ಮತ್ತು ಸೀತೆ ಇಬ್ಬರು ಕೂಡ ಸೇರಿಕೊಂಡು ಹಾಸ್ಟೆಲ್ಗೆ ಬಂದಿರ್ತಾರೆ. ಆಗ ಸಿಹಿ ಆ ಕಡೆಯಿಂದ ಯೋಚನೆ ಮಾಡ್ಕೊಳ್ತಾ ಬರ್ತಾಳೆ, ನನ್ನನ್ನು ನೋಡೋದಕ್ಕೆ ಯಾರು ಬಂದಿರ್ಬೋದು, ಡಾಕ್ಟರ್ ಅಂಕಲ್ ಬಂದಿರ್ಬೋದಾ ಅಂತ ಹೇಳಿ ಯೋಚನೆ ಮಾಡ್ತಾ ಬಂದು ನೋಡಿದಾಗ ಅಲ್ಲಿ ರಾಮ್ ಮತ್ತು ಸೀತಾ ಕೂತ್ಕೊಂಡಿರೋದನ್ನು ನೋಡಿದಂಥ ಸಿಹಿ ತುಂಬಾ ಖುಷಿ ಆಗ್ತಾಳೆ. ಅಯ್ಯೋ, ಅಪ್ಪ ಅಮ್ಮ ಬಂದಿದ್ದಾರೆ ಅಂತ ಹೇಳಿ ಓಡೋಡಿ ಬಂದು ರಾಮನನ್ನು ತಪ್ಪಿಕೊಂಡು ತುಂಬಾ ಖುಷಿ ಪಡ್ತಾಳೆ. ಆಗ ಸೀತಾ ಅವಳನ್ನು ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾಳೆ. ಆಗ ರಾಮ್ ಹೇಳ್ತಾನೆ, ನಾವಿವತ್ತು ಸಿಹಿನ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಸೀತಾ, ಅವಳಿಗೆ ರಜೆ ಇಲ್ವಲ್ಲ ಅಂತ ಹೇಳಿ ಹೇಳಿದಾಗ, ನಾನು ವಾರ್ಡನ್ ಹತ್ರ ಮಾತಾಡಿದ್ದೀನಿ, ಅವಳನ್ನು ನಾವು ಮನೆಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಇಬ್ಬರು ಕೂಡ ಸೇರಿಕೊಂಡು ಸಿಹಿನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಸ್ನೇಹಿತರೆ, ಇನ್ನೊಂದು ಕಡೆಯಿಂದ ತಾತನ ಹತ್ರ ಭಾರ್ಗವಿ ಮಾತಾಡ್ತಾ ಇರ್ತಾಳೆ. ಏನಾಯಿತು ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ತಾತ ಹೇಳ್ತಾನೆ, ಏನಿಲ್ಲ ಭಾರ್ಗವಿ, ನಾನು ರಾಮ್ ಹತ್ರ ಮಾತಾಡಿದ್ದೀನಿ, ನನಗೆ ಮುದ್ದಾದ ಮರಿಮೊಮ್ಮಗ ಬೇಕು ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಭಾರ್ಗವಿ ಗಾಬರಿಯಾಗಿ ರಾಮ್ ಏನಿಂದ ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ತಾತ ಹೇಳ್ತಾನೆ, ಅವನಿಗೂ ಕೂಡ ತನ್ನದೇ ಆದಂಥ ಸ್ವಂತ ಮಗ ಬೇಕು ಅಂತ ಏನು ಇರಲ್ವಾ, ಅದಕ್ಕೋಸ್ಕರ ಅವನು ಕೂಡ ಬೇಕು ಅಂತಲೇ ಬೇಕು ಅಂತಲೇ ಹೇಳಿ ತಲೆಯಲ್ಲಾಡಿಸಿ ಇಲ್ಲಿಂದ ಎದ್ದೋದ ಅಂತ ಹೇಳಿ ತಾತ ಹೇಳ್ತಾನೆ. ಇದರಿಂದ ಭಾರ್ಗವಿ ಒಂದು ಕ್ಷಣಕ್ಕೆ ಶಾಕ್ ಆಗ್ತಾಳೆ. ಅದೇಗೆ ರಾಮ್ ಒಪ್ಕೊಂಡ, ಈ ವಿಚಾರನ ಸೀತಾ ಒಪ್ಕೊಳ್ಳಲ್ಲ ಅಂತ ಹೇಳಿ ತುಂಬಾ ಯೋಚನೆ ಮಾಡ್ತಾಳೆ. ಆದರೆ ನಿಜದ ಸಂಗತಿ ಏನಪ್ಪ ಅಂದರೆ, ಈ ಕಡೆಯಿಂದ ರಾಮ್ ಅದನ್ನು ಮನಸಾರೆ ಒಪ್ಪಿರೋದಿಲ್ಲ. ಅದಕ್ಕೋಸ್ಕರನೇ ಸಿಹಿಯನ್ನು ಮನೆ ಕರ್ಕೊಂಡು ಬಂದು ಅವಳನ್ನೇ ತನ್ನ ಮರಿಮೊಮ್ಮಗಳು ಅಂತ ಹೇಳಿ ತೋರಿಸ್ಬೇಕು ಅಂತ ಹೇಳಿ ಈ ಕಡೆಯಿಂದ ಸಿಹಿನ ಮನೆ ಕೂಡ ಕರ್ಕೊಂಡು ಬರ್ತಾನೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತವಾಗ್ತದೆ ಸ್ನೇಹಿತರೆ. ಈ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಸಂಚಿಕೆನ ತಪ್ಪದೇ ನಮ್ಮ ಚಾನಲಲ್ಲಿ ಪೂರ್ತಿಯಾಗಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಅದಕ್ಕೋಸ್ಕರ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.